ನಮಸ್ಕಾರ. ಮೊನ್ನೆ ಮಂಗಳವಾರ ಡಿಸೆಂಬರ್ 19ನೇ ತಾರೀಕು 2 ಚಿತ್ರಗಳು ತುಂಬ ಗಮನ ಸೆಳೆಯೋ ಹಾಗಿದ್ದವು. ಒಂದು ಪಾರ್ಲಿಮೆಂಟ್ ಹೊರಗಡೆದು ಎಲ್ಲ ಸಸ್ಪೆಂಡೆಡ್ MP ಗಳು ಕೂತ್ಕೊಂಡಿದ್ದಾರೆ. ಒಬ್ಬರು ಮಿಮಿಕ್ರಿ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಅದನ್ನು ಶೂಟ್ ಮಾಡ್ತಾಯಿದ್ದಾರೆ. ಯಾರು ಏನು ಮಾಡ್ತಿದ್ರು ಈಗಾಗಲೇ ಡೀಟೇಲ್ಸ್ ಗೊತ್ತಿದೆ, ಬಟ್ ಐ ವಿಲ್ ಸ್ಟಿಲ್ ಕಮ್ ಟು ದ್ಯಾಟ್. ಇನ್ನೊಂದು ಚಿತ್ರ ಒಂದು ಬೆಚ್ಚನೆಯ ಟೊಪ್ಪಿ ಹಾಕ್ಕೊಂಡು, ಒಂದು ಘನವಾದ ವೆಸ್ಟ್ ಕೋಟ್ ಹಾಕ್ಕೊಂಡು, ದಿಗ್ಗಜ ನಾಯಕರುಗಳ ಮಧ್ಯೆ, ಇವರು ದಿಗ್ಗಜರೇ, ಘನಗಂಭೀರದಿಂದ ನಗತಾ ಕೂತ್ಕೊಂಡಿದ್ದ ಇನ್ನೊಬ್ಬ ಮುಖಂಡರ ಚಿತ್ರ. ಮೊದಲನೇದು ರಾಹುಲ್ ಗಾಂಧಿ ಚಿತ್ರ, ಎರಡನೇದು ಖರ್ಗೆ ಚಿತ್ರ. ಅಲ್ಲಿ ಯಾರೋ ಒಬ್ಬ ತೃಣಮೂಲ ಕಾಂಗ್ರೆಸ್ಸಿನ MP ರಾಜ್ಯಸಭೆಯ ಸಭಾಪತಿ ಧನಕರ್ ಅವರನ್ನ ಮಿಮಿಕ್ರಿ ಮಾಡ್ತಾ, ಇಮಿಟೇಟ್ ಮಾಡ್ತಾ, ಅಣಕ ಮಾಡ್ತಾ ನಿಂತಿದ್ದರೆ ಅದನ್ನು ರಾಹುಲ್ ಗಾಂಧಿ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ನಿಂತ್ಕೊಂಡಿದ್ರು. ಮೇಲ್ನೋಟಕ್ಕೆ ಇದು ನಿಜವಾಗಲೂ ಒಂದು ಅಪ್ರಬುದ್ಧತೆಯ ಸಂಕೇತದ ಹಾಗೆ ಕಾಣುವ ಚಿತ್ರ. ನನಗೆ ಮಿಮಿಕ್ರಿ ಮಾಡೋದು ತುಂಬ ಡೆಮೋಕ್ರೆಟಿಕ್ ದೇಶಗಳಲ್ಲಿ, ಅಮೆರಿಕದಂಥ ದೇಶದಲ್ಲಿ ಅಲ್ಲಿ ಅಧ್ಯಕ್ಷರನ್ನು ಬಟಾಬಯಲಾಗಿ ಮಿಮಿಕ್ರಿ ಮಾಡ್ತಾರೆ, ಅಣಕಿಸ್ತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಅದು ಸಹಜ. ಅಂದರೆ ಅದನ್ನು ನೋಡಿ ನಕ್ಕು ಬಿಡಬಹುದೇನೋ. ಆದರೆ ನಮ್ಮಲ್ಲಿ ಆ ಸಂಸ್ಕೃತಿ ಇನ್ನೂ ಒಂದಿಷ್ಟು ಬರಬೇಕಾಗಿದೆ. ಹಾಗಾಗಿ ಅಣಕವನ್ನು ತುಂಬ ಲಘುವಾಗಿ ಯಾರೂ ತಗೊಳ್ಳೋದಿಲ್ಲ. ಈ ಜನಾಭಿಪ್ರಾಯ ಈ ಥರ ಇರುವಾಗ ಬಹುಶಃ ಸಾರ್ವಜನಿಕ ವಲಯದಲ್ಲಿರೋರು ನಡ್ಕೊಳ್ಳೋದು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಅವಾಗ ದಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಹಾಗೆ ಮಾಡದಿದ್ದಾಗ ಅದು ಹುಡುಗಾಟಿಕೆ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಹುಲ್ ಗಾಂಧಿ ಅವ್ರದ್ದು ಹಾಗೆ ಹುಡುಗಾಟಿಕೆ ಅಂತ ಅನ್ನಿಸ್ಕೊಂಡ್ಬಿಡ್ತು. ಇನ್ನೊಂದು ಕಡೆ ಖರ್ಗೆ ಅವರು ಇಂಡಿಯಾ ಕೂಟದ ಒಂದು ಸಭೆ ಇತ್ತು ಮೊನ್ನೆ. ಬಹಳ ದಿನಗಳಾದ ಮೇಲೆ ಸಭೆ ಸೇರಿದ್ದವರು. ಕಳೆದ ಒಂದು 2 ತಿಂಗಳು ರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದರು ಕಾಂಗ್ರೆಸ್ನವರು. ಹಾಗಾಗಿ ಸಭೆ ನಡೆದಿರಲಿಲ್ಲ. ಸಭೆ ನಡೀತು. ಆ ಸಭೆಯಲ್ಲಿ ಒಂದು ನಾವು ಫರೂಕ್ ಅಬ್ದುಲ್ಲಾ ಅವರು ಹಾಕ್ಕೊಳ್ತಾರಲ್ಲ ಆ ಥರದ ಒಂದು ಟೋಪಿ, ಬೆಚ್ಚನೆಯ ಟೋಪಿ ಹಾಕ್ಕೊಂಡು, ವೆಸ್ಟ್ ಕೋಟ್ ಹಾಕ್ಕೊಂಡು ನಗನಗುತ್ತಾ ಖರ್ಗೆ ಅವರು ಕೂತ್ಕೊಂಡಿದ್ದರು. ಬಹಳ ಗೆಲುವಾಗಿದ್ದರು. ಅವರ ಸುತ್ತ ಮೈತ್ರಿಕೂಟದ ಎಲ್ಲ ನಾಯಕರುಗಳು ಇದ್ದರು. ಇದು ಯಾಕೆ ಮನಸೆಳೀತು ಅಂತಂದರೆ, ಅದು ಯಾಕೋ ಅಚಾನಕ್ಕಾಗಿ ಮೈತ್ರಿಕೂಟದ ಒಳಗಡೆ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ನಮ್ಮ ಕೂಟದ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಬೇಕು ಅಂತ ಪ್ರಸ್ತಾಪ ಮಾಡಿಬಿಟ್ರು. ಇಲ್ಲಿ ಏನಂದರೆ, ಅದು ಅಜೆಂಡಾದಲ್ಲೇ ಇರಲಿಲ್ಲ. ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡೋ ವಿಷಯ ಅಜೆಂಡಾದಲ್ಲೇ ಇರಲಿಲ್ಲ. ಸಾಮಾನ್ಯವಾಗಿ ಈ ಥರದ್ದೆಲ್ಲ ಆಗುವಾಗ ಅದು ಅಜೆಂಡಾದಲ್ಲಿಟ್ಟು ಒಂದು ವಿಸ್ತೃತವಾದ ಚರ್ಚೆ ಮಾಡಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಆಮೇಲೆ ಒಂದು ಒಮ್ಮತಕ್ಕೆ ಬರ್ತಾರೆ. ಯೂಶಲಿ ದಟ್ ಇಸ್ ದ ಪ್ರೊಸೀಜರ್. ಇಲ್ಲಿ ಇದ್ದಕ್ಕಿದ್ದಾಗೆ ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಖರ್ಗೆ ಅವ್ರಿಗೂ ಆಶ್ಚರ್ಯ ಆಗುವಂಗೆ, ಬೇರೆ ಎಲ್ಲ ಲಾಲು ಪ್ರಸಾದ್ ಯಾದವ್, ಅಖಿಲೇಶ್ ಯಾದವ್ ಎಲ್ರಿಗೂ ಆಶ್ಚರ್ಯ ಆಗೋ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಮಾತ್ರ ಥಟ್ ಅಂತ ಖರ್ಗೆ ಹೆಸರು ಹೇಳಿ ಕೂತ್ಕೊಂಡ್ಬಿಟ್ರು. ಅದರ ಹಿಂದೆ ಏನೇನು ಲೆಕ್ಕಾಚಾರಗಳಿವೆ ಅನ್ನೋದ್ರದ್ದು ಒಂದು ಚರ್ಚೆ ನಡೀತಾ ಇದೆ. ಯಾರ ಟಾರ್ಗೆಟು, ಯಾರನ್ನೂ ಧರ್ಮ ಸಂಕಟಕ್ಕೆ ಸಿಗಿಸೋಕ್ಕೋಸ್ಕರ ಹೀಗೆ ಮಾಡಿದ್ರ? ರಾಜಪರಿವಾರ ಅಂತ ನಾವು ಯಾವುದು ಕರಿತೀವಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿರುವಂಥ ನೆಹರು ಗಾಂಧಿ ಫ್ಯಾಮಿಲಿಯನ್ನು ರಾಜಪರಿವಾರ ಅಂತ ಸಾಮಾನ್ಯವಾಗಿ ಮಾಧ್ಯಮಗಳ ಕರೆಯುತ್ತವೆ. ಆ ರಾಜಪರಿವಾರವನ್ನು ಧರ್ಮ ಸಂಕಟಕ್ಕೆ ಸಿಗಿಸೋ ಕೆಲಸನ ಇದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಖರ್ಗೆ ಅವರ ಹೆಸರು ಮುನ್ನೆಲೆಗೆ ತರ್ತಿದ್ದ ಹಾಗೆ ಒಳಗಡೆ ಒಂದಿಷ್ಟು ತಳಮಳ ಶುರುವಾಗ್ಬಿಟ್ಟಿದೆ. ಅಲ್ಲಲ್ಲ ಒಂದಿಷ್ಟು ಅಸಮಾಧಾನದ ಹೊಗೆ ಕಾಣಿಸ್ತಾ ಇದೆ. ಅಖಿಲೇಶ್ ಯಾದವ್ ಅವರು ಈಗಾಗಲೇ ಸ್ಪಷ್ಟವಾಗಿ ಅದನ್ನು ನಿರಾಕರಿಸಿಬಿಟ್ಟಿದ್ದಾರೆ. ಇದೆಲ್ಲ ಇಲ್ಲ ರೀ, ಇದೆಲ್ಲ ಮುಂದೆ ಚರ್ಚೆ ಮಾಡಬೇಕು ಅಂಥೇಳಿ. ಒಳಗಿನ ರಾಜಕೀಯ ಮೈತ್ರಿಕೂಟದ ಒಳಗಡೆ ಏನು ಮೇಲಾಟಗಳು ನಡೀತೀವಿ ಅದು ಬೇರೆ ವಿಷಯ. ಬಟ್ ಖರ್ಗೆ ಅವರ ವಿಷಯ ಪ್ರಸ್ತಾಪ ಆಗಿದ್ದಿದೆಯಲ್ಲ, ಖರ್ಗೆ ಅವರ ಹೆಸರು, ಅದು ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತ ನನಗೆ. ಕರ್ನಾಟಕದವನಾಗಿ ಕರ್ನಾಟಕದವರೊಬ್ಬರ ಹೆಸರು, ಅದು ಖರ್ಗೆ ಥರದ ನಾಯಕರೊಬ್ಬರ ಹೆಸರು ಪ್ರಧಾನಿ ಅಭ್ಯರ್ಥಿಯಾಗಿ ಹೊರಗೆ ಬರ್ತಾ ಇದೆ ಅಂತಂದಾಗ ನಮ್ಮ ಕಣ್ಣು ಕಿವಿ ಎಲ್ಲ ಚುರುಕಾಗಬೇಕಾಗತ್ತೆ, ಆಸಕ್ತಿಯಿಂದ ನೋಡಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಇದ್ದ ನಿರೀಕ್ಷೆನೇ ಇದು, ಹೊಸದೇನಲ್ಲ. ಅಂದರೆ ಖರ್ಗೆಯವರು ಯಾವಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು, ಹಿ ವಾಸ್ ನಾಟ್ ದಿ ಫಸ್ಟ್ ಚಾಯ್ಸ್ ಪ್ರೆಸಿಡೆಂಟ್. ಅಶೋಕ್ ಗೆಹ್ಲೋತ್ ಅವ್ರನ್ನ ಕೇಳಿದ್ರು, ರಾಜಸ್ಥಾನ್ ಚೀಫ್ ಮಿನಿಸ್ಟರ್. ಅವರು ಇಲ್ಲ ನಾನು ಚೀಫ್ ಮಿನಿಸ್ಟರ್ಶಿಪ್ ಬಿಟ್ಟು ಬರೋದಿಲ್ಲ ಅಂತಂದಾಗ ಅಂಬಿಕಾ ಸೋನಿ ಅವರು ಆಗಬಹುದಾಗಿತ್ತು. ಅಂಬಿಕಾ ಸೋನಿ ಅವರು ಬೇಡ ಅಂತಂದಾಗ
ಕೊನೆಗೆ ಖರ್ಗೆ ಅವರು ಸೋನಿಯಾ ರಾಹುಲ್ ಅವರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಒಳಗಿನ ಚುನಾವಣೆಗೆ ನಿಂತರು, ಶಶಿ ತರೂರ್ ಅವರ ವಿರುದ್ಧ ಗೆದ್ದರು. ಅವತ್ತಿನ ದಿನ ಬಹುಶಃ ತುಂಬ ಜನ ಯಂಗ್ಸ್ಟರ್ ಶಶಿ ತರೂರ್ ಗೆಲ್ಲಿ ಅಂತ ಅಂದ್ಕೊಂಡಿದ್ದಿರ್ಬೋದು. ಯಾಕೆಂದರೆ ಒಂದು ಹೊಸ ಚಿಂತನೆ ಏನೋ ಬರುತ್ತೇನೋ, ಹೊಸ ತಲೆಮಾರಿನ ಚಿಂತನೆ ಬರುತ್ತೇನೋ, ಖರ್ಗೆ ಅವ್ರದ್ದು ಹಳೆ ತಲೆಮಾರು ಆಯಿತು ಅಂತ ಅಂದ್ಕೊಂಡಿದ್ರು. ಬಟ್ ಖರ್ಗೆ ಯಾವಾಗ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ಅವರು ನಡ್ಕೊಂಡ ರೀತಿ ಇದೆಯಲ್ಲ, ತುಂಬ ಗಾಂಭೀರ್ಯದಿಂದ ಘನತೆಯಿಂದ ಎಲ್ಲ ಕಡೆ ನಡ್ಕೊಂಡು ಎಲ್ಲರನ್ನೂ ಒಟ್ಟು ಸೇರಿಸ್ಕೊಳ್ತಾ, ವಿರೋಧ ಪಕ್ಷಗಳನ್ನು ಸೇರಿಸ್ಕೊಳ್ತಾ ಹೋದ್ರಲ್ಲ, ಆವಾಗ ಒಂದು ನಿರೀಕ್ಷೆ ಹುಟ್ಟಿತ್ತೆ. ಒಂದು ಕಾನ್ಸೆನ್ಸಸ್ ಕ್ಯಾಂಡಿಡೇಟ್ ಅಂತ ಇಂಡಿ ಮೈತ್ರಿಕೂಟದಲ್ಲಿ ಬರ್ಬೋದಾದರೆ ಅದು ಖರ್ಗೆ ಅವರು ಆಗ್ಬೋದೇನೋ ಅನ್ನೋ ನಿರೀಕ್ಷೆ ಇತ್ತು. ಇದು ಬಹುಶಃ ಮೊನ್ನೆ 5 ರಾಜ್ಯಗಳ ಚುನಾವಣೆ ನಡೀತಲ್ಲ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೇನಾದರೂ ಅವರು ಯಾವ ರೀತಿ ಫಲಿತಾಂಶ ಬರ್ಬೋದು ಅಂತ ಅಂದ್ಕೊಂಡಿದ್ರು, ಅದು ಬಂದುಬಿಟ್ಟಿದ್ದಿದ್ರೆ, 1-2 ಸ್ಟೇಟ್ಗಳನ್ನ ಗೆದ್ದಿದ್ದಿದ್ರೆ ಬಹುಶಃ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಮಾಡಿದ್ರಲ್ಲ ಪ್ರಸ್ತಾಪ, ಆ ಪ್ರಸ್ತಾಪವನ್ನು ಇನ್ನಷ್ಟು ಎಂಥೂಸಿಯಾಸ್ಟಿಕ್ಕಾಗಿ ಕಾಂಗ್ರೆಸ್ ಪಕ್ಷ ಸ್ವೀಕರಿಸ್ತಿತ್ತೋ ಏನೋ, ರಿಯಾಕ್ಟ್ ಮಾಡ್ತಿತ್ತೋ ಏನೋ. ಈಗ ಕಾಂಗ್ರೆಸ್ಸಿನಲ್ಲಿ ಯಾರು ಅಷ್ಟು ಬಹಿರಂಗವಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಅದೊಂದು ಧರ್ಮ ಸಂಕಟ. ನಾವು ಖರ್ಗೆ ಅವ್ರನ್ನ ಬೆಂಬಲಿಸ್ಬಿಟ್ರೆ ರಾಜಪರಿವಾರನ್ನು ವಿರೋಧಿಸ್ಬಿಡ್ತೀವೇನೋ ಅನ್ನೋ ಥರದ್ದು ಒಂದಿಷ್ಟು ಧರ್ಮ ಸಂಕಟಗಳಿವೆ. ಅದು ಬಹುಶಃ ಕಾಂಗ್ರೆಸ್ಸೇ ಒಂದು ಡಾಮಿನೆಂಟ್ ಪೊಸಿಷನಲ್ಲಿದ್ದಿದ್ದರೆ ಪ್ರತಿಕ್ರಿಯೆ ಬೇರೆ ರೀತಿ ಇರ್ತಿತ್ತೇನೋ. ಆದರೆ ಖರ್ಗೆ ಅವರು ಎಂದಿನಂತೆ ಆ್ಯಸ್ ಗ್ರೇಸ್ಫುಲ್ ಹ್ಯಾಸ್ ಹಿ ಹ್ಯಾಸ್ ಎವರ್ ಬೀನ್, ಮೊದಲು ಎಲೆಕ್ಷನ್ ಗೆಲ್ಲೋಣ, ಆಮೇಲೆ ಪ್ರಧಾನಮಂತ್ರಿ ಆಯ್ಕೆ ವಿಚಾರ ಅಂತ ಹೇಳಿದರು. ನಾನು ಪ್ರಧಾನಿ ಆಗೋದಿಲ್ಲ ಅಂತ ಹೇಳಲಿಲ್ಲ. ಈ ಜಸ್ಟ್ ಸೆಟ್ ಎಲೆಕ್ಷನ್ ಮುಗಿಲಿ, ಗೆಲ್ಲೋಣ, ಗೆದ್ದ ಮೇಲೆ MP-ಗಳೆಲ್ಲ ಸೇರಿ ಆರಿಸ್ತಾರೆ ಅಂತ ಅವರು ಪ್ರೋಸೆಸ್ಸಿಗೆ ಹೋದರೆ ಹೊರತು ಎಸ್ ಆರ್ ನೋ ಅಂತ ಹೇಳೋ ದಿಕ್ಕಿನಲ್ಲಿ ಅವರು ಹೋಗಲಿಲ್ಲ. ಬಟ್ ನಾವು ಈಗ ಖರ್ಗೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ಇವರು ಇಟ್ಟ ಮೇಲೆ ದ ಚಾಲೆಂಜ್ ಫಾರ್ ಕಾಂಗ್ರೆಸ್ ಈಸ್ ಫಾರ್ ದ್ಯಾಟ್ ಟು ಬಿ ರಿಯಲೈಸ್ಡ್. ಕಾಂಗ್ರೆಸ್ 100 ಸೀಟುಗಳನ್ನು ಗೆಲ್ಲಬೇಕು. ಒಂದು ಪಕ್ಷ ಏಕಾಂಗಿಯಾಗಿ ಈ ಮೈತ್ರಿಕೂಟದ ಒಳಗಡೆ ಇದ್ದುಕೊಂಡು ಕೂಡ ಕನಿಷ್ಠ ಒಂದು 100 ಸೀಟುಗಳನ್ನ ಗೆಲ್ಲದೆ ಹೋದರೆ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿಕೊಂಡು ಖರ್ಗೆ ಅವ್ರನ್ನ ಮುನ್ನೆಲೆಗೆ ತರೋದು ಕಾಂಗ್ರೆಸ್ ಪಕ್ಷಕ್ಕೂ ಕಷ್ಟ ಆಗ್ಬೋದು. ಮೈತ್ರಿಕೂಟದ ಒಳಗಡೆ ಬೇಕಾದಷ್ಟು ಆಕಾಂಕ್ಷಿಗಳಿರುವಾಗ ಅದು ಒಮ್ಮತಕ್ಕೆ ಬರೋದು ಕೂಡ ಕಷ್ಟ ಆಗ್ಬೋದು. ಏನಂದರೆ ಇವತ್ತು ಖರ್ಗೆ ಅವರು ಆ್ಯಕ್ಚುಲಿ ನಾನು ದಲಿತ ನಾಯಕ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ನೀವು ನನ್ನ ಜಾತಿಯಿಂದ ಗುರುತಿಸಬೇಡಿ, ನನ್ನ ಅನುಭವದಿಂದ ಗುರುತಿಸಿ ಅಂತ ಅವ್ರು ಯಾವಾಗಲೂ ಹೇಳ್ತಾ ಬಂದಿದ್ದಾರೆ. ಬಟ್ ಇವತ್ತು ಏನಾಗಿದೆ ಅಂತಂದರೆ ದೇಶದಲ್ಲಿ ಒಬ್ಬ ಟಾಲ್ ದಲಿತ್ ಲೀಡರ್ ಅಂತ ಇಲ್ಲ. ಮತ್ತು ಆ ದಲಿತ್ ಹೆಜಿಮುನಿ ಐತಿಯಲ್ಲ, ದಲಿತ್ ಮತದಾರರ ಒಂದು ಏಕಸ್ವಾಮ್ಯ ಆಯ್ತಲ್ಲ, ಅದು ಕಾಂಗ್ರೆಸ್ ಜೊತೆ ತುಂಬ ವರ್ಷಗಳ ಕಾಲ ಇತ್ತು. ಆಮೇಲೆ ಅದು ಕಾಂಚೀರಾಮ್ ಮಾಯಾವತಿಯವರು ಬಂದ ಮೇಲೆ ಆ ಕಡೆಗೆ ಶಿಫ್ಟ್ ಆಯಿತು. ಅದಾದ ನಂತರ ಕಾಂಚೀರಾಮು ಮಾಯಾವತಿಯವರುಗಳ ನಂತರ ಆ ಮಟ್ಟಕ್ಕೆ ಏರಬಹುದಾದ ಒಬ್ಬ ದಲಿತ ನಾಯಕ ಬರಲಿಲ್ಲ. ಹಿಂದೆ ಕಾಂಗ್ರೆಸ್ಸಿಗೊಂದು ಅವಕಾಶ ಇತ್ತು, ಒಬ್ಬ ದಲಿತರನ್ನ ಪ್ರಧಾನಮಂತ್ರಿ ಮಾಡೋ ಅವಕಾಶ. ಬಾಬು ಜಗಜೀವನ್ ರಾಮ್ ಅವರು 1977ನಲ್ಲಿ ಜನತಾ ಪಕ್ಷದ ಒಂದು ಕೊಯ್ಲಿಷನ್ ಬಂತಲ್ಲ, JP ನಾರಾಯಣ್ ಅವರು ಕಟ್ಟಿದ ಕೊಯ್ಲಿಷನ್. ಆ ಕೊಯ್ಲಿಷನ್ನ ಭಾಗವಾಗಿ ಜಗಜೀವನ್ ರಾಮ್ ಅವರು ಇನ್ನೇನು ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಅಂತಿದ್ದರು. ಹಿ ವಾಸ್ ದಿ ಟಾಲೆಸ್ಟ್ ದಲಿತ್ ಲೀಡರ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಎಲ್ಲ MP-ಗಳು ಜಗಜೀವನ್ ರಾಮ್ ಅವರ ಹೆಸರನ್ನೇ ಸೂಚಿಸಿದ್ರು. ಆದರೆ ಕೊನೆಗೆ ಆಯ್ಕೆಯಾಗಿದ್ದು ಅದುವರೆಗೂ ಪಿಕ್ಚರ್ನಲ್ಲೇ ಇಲ್ಲದೆ ಇದ್ದಂಥ ಮೊರಾರ್ಜಿ ದೇಸಾಯಿ ಅವರು. ಆಗ ಜಗಜೀವನ್ ರಾಮ್ ಅವರು ಬಹಳ ಕೋಪದಿಂದ ಹೇಳಿದರು, ಅದು ಅಧಿಕೃತವಾಗಿ ಎಲ್ಲ ಕಡೆ ಪ್ರಚಾರ ಆಗಿರುವಂಥ ಮಾತು, ಈ ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ರೀ ಅಂತ ಹೇಳಿದರು. ಅವರ ಆ ಹತಾಶೆಗೆ, ಸಿಟ್ಟಿಗೆ ಕಾರಣ ಇತ್ತು. ಎಲ್ಲ MP-ಗಳ ಬೆಂಬಲ ಇದ್ದರೂ ನನ್ನನ್ನು ಮಾಡಲಿಲ್ವಲ್ಲ ಅನ್ನೋದು ಅವ್ರ ಸಿಟ್ಟು. ಬಟ್ ಪ್ರಧಾನಿಯ ಆಯ್ಕೆ ಅವತ್ತು ಮಾಡಿದ್ದು JP ನಾರಾಯಣ್ ಮತ್ತು ಕೃಪಲಾನಿಯವರು. ಅವರ ಎದುರಿಗಿದ್ದ ವಿಚಾರ ಏನಂತಂದರೆ, ಒಂದು ದಲಿತ ನಾಯಕ ಜಗಜೀವನ್ ರಾಮ್ ಅವರು ಅನ್ನೋದಿತ್ತಲ್ಲ, ಮಾಡಬೇಕು ಅಂತಿತ್ತು ಏನೋ ಅವ್ರಿಗೆ. ಬಟ್ ಇನ್ನೊಂದು ವಿಚಾರ ಅವರ ತಲೆಯನ್ನು ಕೊರಿತಾ ಇತ್ತು. ಯಾಕೆಂದರೆ ಆ ಎಲೆಕ್ಷನಿಗೆ ಮುಂಚೆ ತುರ್ತು ಪರಿಸ್ಥಿತಿ ಬಂದಿತ್ತಲ್ಲ, ಆ ತುರ್ತು ಪರಿಸ್ಥಿತಿ ಪರವಾದ ನಿರ್ಣಯವನ್ನು ಸಂಸತ್ತಿನಲ್ಲಿ ಮಂಡಿಸಿದ್ದವರು ಜಗಜೀವನ್ ರಾಮ್ ಅವರು. ಅವತ್ತವರು ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿದ್ದರು. ಆ ಸರ್ಕಾರದ ಭಾಗವಾಗಿ ಅವರು ನಿರ್ಣಯ ಮಂಡಿಸಿದರು. ಅದು ತಲೆಯಲ್ಲಿದ್ದರಿಂದ JP ಮತ್ತು
ಕೃಪಲಾನಿಯವರು ಜಗಜೀವನ್ ರಾಮ್ ಅವ್ರನ್ನ ಪಕ್ಕಕ್ಕಿಟ್ಟರು, ಮೊರಾರ್ಜಿ ದೇಸಾಯಿ ಅವ್ರನ್ನ ತಂದರು. ಅದಕ್ಕೆ ಮುಂಚೆನೇ ಆ್ಯಕ್ಚುಲಿ ನಾನು ಜಗಜೀವನ್ ರಾಮ್ ಅವರು ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಇದ್ದರು ಅಂತ ಹೇಳಿದ್ನಲ್ಲ, ಆ ಸರ್ಕಾರದಲ್ಲಿದ್ದಾಗಲೇ 1975 ಅಲಹಾಬಾದ್ ಕೋರ್ಟ್ ಒಂದು ತೀರ್ಪು ಕೊಡ್ತು, ಚುನಾವಣೆ ಅಕ್ರಮ ಸಾಬೀತಾಗಿದೆ ಅಂತ ಇಂದಿರಾ ಗಾಂಧಿಯವರ ವಿರುದ್ಧ. ಹಾಗೆ ಚುನಾವಣೆ ಅಕ್ರಮ ಸಾಬೀತಾಗ್ತಾ ಇದ್ದ ಹಾಗೆ ಇಂದಿರಾ ಗಾಂಧಿಯವರ ಸದಸ್ಯತ್ವ ಹೊರಟೋಗುತ್ತೆ, ಅನರ್ಹರಾಗ್ತಾರೆ ಅವರು ಅನರ್ಹರಾಗ್ತಿದ್ದ ಹಾಗೆ ಆ ಜಾಗಕ್ಕೆ ಜಗಜೀವನ್ ರಾಮ್ ಬಂದುಬಿಡ್ತಾರೆ ಅಂತ ಇತ್ತು. ಆ ಥರದ ನಿರೀಕ್ಷೆಗಳಿದ್ವು, ಇನ್ನೇನಾಗುತ್ತೆ ಅಂತಿತ್ತು. ಬಟ್ ಇಂದಿರಾ ಗಾಂಧಿ ಇಟ್ಟು ಅನದರ್ ರೂಟ್, ಅವರು ತುರ್ತು ಪರಿಸ್ಥಿತಿ ತಂದುಬಿಟ್ರು. ನೋಡೋಣ, ತೀರ್ಪು ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡಿ, ಲೆಟ್ಸ್ ಗೋ ಇನ್ ಫಾರ್ ಎಮರ್ಜೆನ್ಸಿ ಅಂತೇಳಿ ಎಮರ್ಜೆನ್ಸಿ ತಂದಿದ್ದರಿಂದ ಆವಾಗ ಕೂಡ ಜಗಜೀವನ್ ರಾಮ್ ಅವರಿಗೆ ಕುರ್ಚಿ ತಪ್ಪಿತ್ತು. ಆವಾಗ ಒಂದಿಷ್ಟು ಖುಷ್ವಂತ್ ಸಿಂಗು, ಕುಲ್ದೀಪ್ ನಯ್ಯರ್ ಅವರುಗಳೆಲ್ಲ ಒಂದಿಷ್ಟು ಮಾತುಗಳನ್ನ ಆಡಿದರು. ಅವರ ದೇವರ್ ಪ್ರೈವೇಟ್ ಸಮ್ ಕಾನ್ವರ್ಸೇಷನ್ಸ್. ಅದ್ರ ಪ್ರಕಾರ ಇಂದಿರಾ ಗಾಂಧಿಯವರು ಹೇಳಿದ್ರಂತೆ, ಯಾವ ಕಾರಣಕ್ಕೂ ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿ ಆಗಬಾರ್ದು, ಯಾಕೆಂದರೆ ಒಂದು ಸಲ ಆದರೆ ಅವ್ರನ್ನ ಆ ಕುರ್ಚಿಯಿಂದ ಮತ್ತೆ ಎಬ್ಬಿಸೋಕ್ಕಾಗೋದಿಲ್ಲ ಅಂತ. ಅಷ್ಟು ಪ್ರಬಲವಾದ ದಲಿತ ನಾಯಕ ಅವರಾಗಿದ್ದರು. ಅನುಭವ ಇತ್ತು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇತ್ತು. ಒಂದು ಸಲ ಕುರ್ಚಿಯಲ್ಲಿ ಕೂರಿಸಿದ ಮೇಲೆ ಅವತ್ತಿನ ದಿನಕ್ಕೆ ದಲಿತ್ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ತುಂಬ ದೊಡ್ಡ ವೋಟ್ ಬ್ಯಾಂಕ್, ಅದನ್ನ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಜಗಜೀವನ್ ರಾಮ್ ಅವರಿಗೆ ತಪ್ಪಿತು. ಈಗ ಖರ್ಗೆ ಅವರಿಗೆ ಅವಕಾಶ ಬಂದಿದೆ ಅಂದರೆ ಇನ್ನು ಎಲೆಕ್ಷನ್ ಗೆದ್ದುಬಿಟ್ಟಿದ್ದಾರೆ ಅಂತಲ್ಲ, ಅಟ್ಲೀಸ್ಟ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ, ಚರ್ಚೆಗೆ ಬಂದಿದೆ. ಮೈತ್ರಿಕೂಟದಲ್ಲಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಹುದು ಅನ್ನೋ ಥರದ ಒಂದು ಮಾತುಕತೆ ಶುರುವಾಗಿದೆಯಲ್ಲ, ದಿಸ್ ಈಸ್ ಇಂಟ್ರೆಸ್ಟಿಂಗ್. ಖರ್ಗೆ ಅವ್ರದ್ದು ಇದಂಟ್ ಈ ಡಿಸರ್ವಿಂಗ್? ಹಿ ಈಸ್ ಡಿಸರ್ವಿಂಗ್. ಅವ್ರಿಗೆ ಅವ್ರದ್ದೇ ಆದ ಒಂದಿಷ್ಟು ಶಕ್ತಿ ಇದೆ. ಅವರು ಲೆಕ್ಕ ಇಲ್ಲದಿದ್ದಷ್ಟು ಸಲ ಎಲೆಕ್ಷನ್ ಗೆದ್ದಿದ್ದಾರೆ. ಯೂನಿಯನ್ ಮಿನಿಸ್ಟ್ರಾಗಿ ಅನುಭವ ಪಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಗಳಲ್ಲಿ ಸಚಿವರಾಗಿ ಬೇಕಾದಷ್ಟು ಅನುಭವ ಇದೆ. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆಯೂ ಕಳೆದ 9 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಿಡಿದು ನಡೆಸ್ತಾ ಇರೋದೇ ಅವರು. ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕ ಅಂತಿಲ್ಲದೆ ಹೋದರೂ ವಿರೋಧ ಪಕ್ಷದ ನಾಯಕನ ಸ್ವರೂಪದಲ್ಲಿ ಎರಡೂ ಕಡೆಯೂ ಕಾಂಗ್ರೆಸ್ ರಥವನ್ನು ನಡೆಸ್ತಾ ಇರೋ ಸಾರಥಿ ಅವರೇ. ಹಾಗಾಗಿ ಆ ಅನುಭವ ಇದೆ. ಜೊತೆಗೆ 8 ಭಾಷೆಗಳ ಗೊತ್ತು ಖರ್ಗೆ ಅವ್ರಿಗೆ. ಹಿಂದಿನೂ ಸೇರಿದಾಗೆ ಹಿಂದಿಯವರಷ್ಟೇ ಸುಲಲಿತವಾಗಿ, ಸರಾಗವಾಗಿ, ನಿರರ್ಗಳವಾಗಿ ಮಾತಾಡೋ ಶಕ್ತಿ ಖರ್ಗೆ ಅವ್ರಿಗಿದೆ. ಜೊತೆಗೆ ಹೀ ದ ಸ್ಟೇಟ್ಸ್ಮನ್. ಅವರು ಯಾವತ್ತೂ ಬಣ ರಾಜಕೀಯದಲ್ಲಿ ಗುರುತಿಸ್ಕೊಳ್ಳಿಲ್ಲ. ಕಮ್ ಟು ಥಿಂಕ್ ಆಫ್ ಇಟ್, ಕಾಂಗ್ರೆಸ್ ಒಳಗಡೆ ಈಗಲೂ ಬಣಗಳಿವೆ. ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರೆ ಅಟ್ ಎ ವೆರಿ ಲೋಯರ್ ಲೆವೆಲ್ ಸುರ್ಜೇವಾಲಾ ಅವರು, ಜಯರಾಮ್ ರಮೇಶ್ ಅವರು, ಅವರ ಮಧ್ಯದ ಕಿತ್ತಾಟಗಳು, ಅವ್ರ ಮಧ್ಯೆ ಫಾರ್ ಲೈಮ್ ಲೈಟ್ ಆ ಕಿತ್ತಾಟಗಳಿವೆ. ಶಶಿ ತರೂರ್ ಎಲೆಕ್ಷನ್ ಸೋತ ನಂತರ ಅವ್ರದ್ದೇ ಒಂದು ಬೇರೆ ಗುಂಪು ಆಗಿಬಿಡ್ಬೋದಾಗಿತ್ತು. ಆದರೆ ಶಶಿ ತರೂರ್ ಅವ್ರನ್ನೂ ವಿಶ್ವಾಸಕ್ಕೆ ತೊಗೊಂಡ್ರು ಖರ್ಗೆ ಅವರು, ವಿರೋಧ ಪಕ್ಷಗಳನ್ನೂ ವಿಶ್ವಾಸಕ್ಕೆ ತೊಗೊಂಡ್ರು. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಎಲೆಕ್ಷನಿಗೆ ಮುಂಚೆ ಮೊನ್ನೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗೋದಕ್ಕೂ ಮುಂಚೆ ಇಲ್ಲೇ ಬೇಕಾದಷ್ಟು ಬಣ ರಾಜಕೀಯ ನಡೀತಾ ಇತ್ತು. ಆದರೆ ಯಾವುದರಲ್ಲೂ ಖರ್ಗೆ ಅವರು ಗುರುತಿಸ್ಕೊಳ್ಳಿಲ್ಲ. ಆ ರಾಜಕಾರಣದ ಒಳಗಡೆ ಇಳಿಲಿಲ್ಲ. ಅವರು ಹೊರಗಡೆ ಇದ್ದುಕೊಂಡು ಆ್ಯಸ್ ಎ ಸ್ಟೇಟ್ಸ್ಮನ್ ಹೀ ಮ್ಯಾನೇಜ್ಡ್. ಆ ಥರದ ಒಂದು ಅನುಭವ ಇದೆ. ಆ್ಯಂಡ್ ಹೀ ಈಸ್ ನೋನ್ ಟು ಬಿ ಗಾಂಧಿ ಫ್ಯಾಮಿಲಿ ಲಾಯಲಿಸ್ಟ್. ಅದೇ ಆಕ್ಷೇಪ ಕೂಡ ಅನೇಕ ಇಂಡಿ ಮೈತ್ರಿಕೂಟದ ಪಕ್ಷದ ನಾಯಕರುಗಳಿಗಿವೆ. ಏನಂತಂದರೆ ಇವರು ಬರೀ ಗಾಂಧಿ ಫ್ಯಾಮಿಲಿಯ ಮೌತ್ ಪೀಸ್ ಆಗಿಬಿಟ್ರೆ, ಗಾಂಧಿ ಫ್ಯಾಮಿಲಿ ಲಾಯಲಿಸ್ಟ್ ಆಗಿಬಿಟ್ರೆ, ಹೀಲ್ ಬಿ ರಿಮೋಟ್ ಕಂಟ್ರೋಲ್ಡ್. ಹೀ ಈಸ್ ನಾಟ್ ಎ ಲೀಡರ್ ಅನ್ ಟು ಹಿಮ್ಸೆಲ್ಫ್ ಅನ್ನೋ ಥರದ ಒಂದು ಗಾಂಧಿ ಫ್ಯಾಮಿಲಿಯನ್ನು ವಿರೋಧಿಸುವಂಥ ನಾಯಕರುಗಳ ಮನಸ್ಸಿನಲ್ಲಿ ಇರಬಹುದಾದ ವಿಚಾರ ಇದು. ಬಟ್ ಫಾರ್ ದ ಫ್ಯಾಮಿಲಿ ಹೀ ಈಸ್ ಎ ಲಾಯಲಿಸ್ಟ್. ಬಟ್ ಸಮಸ್ಯೆ ಏನಂತಂದರೆ, ಇಷ್ಟೆಲ್ಲ ಅನುಕೂಲಗಳಿದ್ದರೂ ಕೂಡ ಪಕ್ಷದ ಒಳಗಡೆಯೇ ಇರುವಂತಹ ಮೇಲ್ಜಾತಿಯ ಒಂದು ಲಾಬಿ ಇರುತ್ತಲ್ಲ, ಆ ಲಾಬಿ ಏನಾದ್ರು ಕೆಲಸ ಮಾಡ್ಬೋದು ಇವ್ರ ವಿರುದ್ಧ. ಮತ್ತು ಗಾಂಧಿ ಫ್ಯಾಮಿಲಿ ಒಳಗಡೆ ಒಂದು ಇನ್ಸೆಕ್ಯೂರಿಟಿ ಬಂದುಬಿಡ್ಬೋದಾ? ಇವರು ನಾಳೆ ಪಿ ವಿ ನರಸಿಂಹರಾವ್ ಥರ ಆಗಿಬಿಟ್ರೆ ಏನು ಗತಿ? ಪಿ ವಿ ನರಸಿಂಹರಾವ್ ಅವರು ಕೂಡ ಗಾಂಧಿ ಫ್ಯಾಮಿಲಿಯ ಕ್ಯಾಂಡಿಡೇಟ್ ಆಗಿ ಪ್ರೈಮ್ ಮಿನಿಸ್ಟರ್ ಆದವರು ಆ ಕಾಲದಲ್ಲಿ, ಏನೇನೋ ರಾಜಕೀಯ ಸ್ಥಿತ್ಯಂತರಗಳಲ್ಲಿ. ಅದಾದ ನಂತರ ಅವರು ಗಾಂಧಿ ಫ್ಯಾಮಿಲಿಗೆ ಲಾಯಲ್ ಆಗಿ ಉಳಿಲಿಲ್ಲ. ಇದೆಲ್ಲ ಒಂದಿಷ್ಟು ಗಾಂಧಿ ನೆಹರು ಫ್ಯಾಮಿಲಿಯ ತಲೆಯಲ್ಲಿ ಇರಬಹುದೇನೋ. ಬಟ್ ಇದು ಸ್ಟ್ರೆಂತ್, ವೀಕ್ನೆಸಸ್, ಆಪರ್ಚುನಿಟಿ ಏನೇನಾರು ಇರಲಿ, ಖರ್ಗೆಯವರ ಹೆಸರು ಮುನ್ನೆಲೆಗೆ ಬಂದಿದೆ. ಅದು ಕರ್ನಾಟಕದವರಾಗಿ ನಮಗೆ ಒಂದಿಷ್ಟು ಖುಷಿ ತರಬಹುದಾದ ಆಸಕ್ತಿಕರ ವಿಚಾರ.
ಬಟ್ ದ ಚಾಲೆಂಜ್ ಇಸ್ ಟು ವಿನ್ ಎಲೆಕ್ಷನ್ಸ್. ಖರ್ಗೆ ವರ್ಸಸ್ ಮೋದಿ ಅಂತಾದರೆ ವಿಲ್ ಖರ್ಗೆ ಬಿ ಏಬಲ್ ಟು ಮ್ಯಾಚ್ ಮೋದೀಸ್ ಪಾಪ್ಯುಲಾರಿಟಿ ಆ್ಯಂಡ್ ದ ಜಗರ್ನಾಟ್ ಬಿ ಜೆ ಪಿಯ ಒಂದು ಎಲೆಕ್ಷನ್ ಮೆಷಿನರಿ ಇದೆಯಲ್ಲ, ಆ ಬಿ ಜೆ ಪಿಯ ಎಲೆಕ್ಷನ್ ಮೆಷಿನರಿಯನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಮೋದಿಯವರ ಪಾಪ್ಯುಲಾರಿಟಿಯನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಆ್ಯಂಡ್ ಮೋದಿಯವ್ರನ್ನ ಕೆಳಗಡೆ ಇಳಿಸಬೇಕು ಅನ್ನೋದೊಂದು ಬಿಟ್ಟು ಬೇರೆ ಯಾವ ನರೇಟಿವ್ನ ಇಂಡಿಯಾ ಅಲಯನ್ಸ್ನವ್ರು ಕೊಡ್ತಿದ್ದಾರೆ? ಮೈತ್ರಿಕೂಟದವರು, ಈ ವಿಪಕ್ಷಗಳ ಮೈತ್ರಿಕೂಟ ಇದೆಯಲ್ಲ, ಒಂದು ಅಂದರೆ ನೀವು ಬಿ ಜೆ ಪಿಯವ್ರನ್ನ ಕೇಳಿ, ಕಳೆದ 9-10 ವರ್ಷದಲ್ಲಿ ಮೋದಿಯವರ ಆಡಳಿತದಲ್ಲಿ ಭಾರತ ಏನೇನೆಲ್ಲ ಆಗಿದೆ, ಭಾರತದ ಇಮೇಜ್ ಹೇಗಾಗಿದೆ, ಕಲ್ಯಾಣ ಕಾರ್ಯಕ್ರಮಗಳು, ವೆಲ್ಫೇರ್ ಸ್ಕೀಮ್ಗಳು ಯಾವ ಥರ ಎಲ್ಲ ಕೆಲಸ ಮಾಡ್ತಾಯಿವೆ, ಪ್ರಗತಿ ಹೇಗಾಗಿದೆ, ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಹೇಗಾಗಿದೆ, ಈ ಥರದ ಅನೇಕ ವಿಚಾರಗಳನ್ನು ಅವರು ಹೇಳ್ತಾರೆ. ದೇಶ ಎಷ್ಟು ಸಶಕ್ತವಾಗಿದೆ ಅನ್ನುವ ಒಂದು ಅಜೆಂಡವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷದವರು ಮಾತಾಡ್ತಾರೆ. ಬಟ್ ವಿಪಕ್ಷಗಳ ಹತ್ರ ಮಾತಾಡೋಕ್ಕೆ ಮೋದಿ ಅವರನ್ನು ಬದಿಗೆ ಸರಿಸಬೇಕು ಅನ್ನೋದನ್ನು ಬಿಟ್ಟು ಹೊಸ ನರೇಟಿವ್ ಏನಾದ್ರು ಇದೆಯಾ ಅಂತಂದರೆ ಅದು ಕಾಣೋದಿಲ್ಲ. ಹೊಸ ನರೇಟಿವ್ ಇಲ್ಲದಲೇ ಕೇವಲ ತಮ್ಮದೇ ಪಕ್ಷಕ್ಕೆ 100 ಸೀಟುಗಳನ್ನು ಗೆಲ್ಲಬಹುದಾದ ಸಾಧ್ಯತೆಗಳೆಷ್ಟಿವೆ ಅನ್ನೋದು ಗೊತ್ತಿಲ್ಲದಲೇ, ಅಫ್ಕೋರ್ಸ್ ಕರ್ನಾಟಕದಲ್ಲಿ ಒಂದು ವೇಳೆ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಾದರೆ ಕರ್ನಾಟಕದಲ್ಲಿ ಖಂಡಿತವಾಗಲೂ ಕಾಂಗ್ರೆಸ್ಸಿಗೆ ಸಹಾಯ ಆಗ್ಬೋದು. ಬಿಕಾಸ್ ಹೀ ದ ಟಾಲ್ ಫಿಗರ್ ಇನ್ ಕರ್ನಾಟಕ ಪೊಲಿಟಿಕ್ಸ್. ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನೇ ಇದೆ, ಹಾಗಾಗಿ ಒಂದಿಷ್ಟು ಅನುಕೂಲ ಆಗ್ಬೋದೇನೋ. ಅದು ದೇಶಾದ್ಯಂತ ಅನುಕೂಲ ಆಗುತ್ತಾ? ದೇಶಾದ್ಯಂತ ಮೋದಿಯವರ ಪಾಪ್ಯುಲಾರಿಟಿಯನ್ನು ಮೀರಿಸಿ ಇವರು ತಮ್ಮನ್ನು ತಾವು ಬಿಂಬಿಸ್ಕೊಳ್ಳಿಕ್ಕೆ ಅಥವಾ ವಿಪಕ್ಷಗಳು ಇವರನ್ನು ಬಿಂಬಿಸಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಡೌಟ್ಫುಲ್. ಬಟ್ ಇಫ್ ಇಟ್ ಹ್ಯಾಪನ್ಸ್, ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಟಫ್ ಫೈಟ್, ದಟ್ ವಿಲ್ ಬಿ ಎನ್ ಇಂಟ್ರೆಸ್ಟಿಂಗ್ ಫೈಟ್. ಸದ್ಯಕ್ಕೆ ಖರ್ಗೆ ಅವರಿಗೆ ಇರಬಹುದಾದ ಚಾಲೆಂಜ್ ಒಂದು ನರೇಟಿವ್ ಹೇಗೆ ಕೊಡೋದು, ಏನು ನರೇಟಿವ್ ಕೊಡೋದು. ತಾವು ದಲಿತ ನಾಯಕ ಅನ್ನೋದನ್ನು ಅವರು ಬಿಂಬಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಅದನ್ನು ಮೀರಿದ ಯಾವ ವಿಚಾರವನ್ನು ಮುನ್ನೆಲೆಗೆ ತರಬೇಕು ಅನ್ನೋದು ದೊಡ್ಡ ಚಾಲೆಂಜ್. ಲೆಟ್ಸ್ ಸಿ, ಇಂಟ್ರೆಸ್ಟಿಂಗ್ ಡೇಸ್ ಅಹೆಡ್. ಒಂದು ಆಟ ಶುರುವಾಗಿದೆ. ಆಟ ವಿಪಕ್ಷದ ಮೈತ್ರಿಕೂಟದ ಒಳಗಡೆಯ ಆಟ. ವಿಪಕ್ಷದ ಮೈತ್ರಿಕೂಟ ಸೇರಿಕೊಂಡು ಜನರ ಮನಸ್ಸಿನ ಜೊತೆ, ಜನರ ಭಾವನೆಗಳ ಜೊತೆ ಮಾಡಬಹುದಾದ ಒಂದು ಪ್ರಭಾವದ ಆಟ. ಇದು ಯಾವುದು ಗೆಲ್ಲುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ನೋಡಬೇಕು. ಐ ವಿಲ್ ಕೀಪ್ ಎ ವಾಚ್ ಆನ್ ದ್ಯಾಟ್. ಮುಂದಿನ ಬೆಳವಣಿಗೆ ನನಗೆ ಅರ್ಥ ಆದಂಗೆ ಏನಾದ್ರು ನನಗೆ ಕಂಡಿದ್ದನ್ನು ಹೇಳ್ತೀನಿ. ಸೊ ಲಾಂಗ್, ಚೇರ್ಸ್.